ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂತದ್ದು ವಿಮೋಚನೆ ಕಾಂಡ 29ನೇ ಅಧ್ಯಾಯ, ವಚನಗಳು 1ರಿಂದ 46ರವರೆಗೆ. ಪ್ರಿಯರೇ, ನೆನ್ನೆ ನಾವು ಯಾಜಕರ ವಸ್ತ್ರಗಳ ಬಗ್ಗೆ ಕಲಿತಿದ್ದೇವೆ. ಆರೋನನು ಮತ್ತು ಅವನ ಪುತ್ರರು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡಲು ಹೇಗೆ ಪ್ರತ್ಯೇಕಿಸಲ್ಪಟ್ಟರು ಎಂಬುದಾಗಿ ನಾವು ನೋಡಿದ್ದೇವೆ. ಅವರ ಭುಜಗಳ ಮೇಲಿದ್ದ ಕಲ್ಲುಗಳು ಜನರನ್ನ ನೆನಪಿಸುತ್ತಿದ್ದವು. ಅವರ ಎದೆ ಕವಚವು ಜನರನ್ನ ಹೃದಯದಲ್ಲಿ ಹೋರುವಂತ ಜವಾಬ್ದಾರಿಯನ್ನ ತೋರಿಸುತ್ತಿತ್ತು. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ ಪ್ರಿಯರೇ. ಯಾಜಕರು ದೇವರ ಸೇವೆಗೆ ಹೇಗೆ ಸಿದ್ಧರಾಗುತ್ತಾರೆ ಎನ್ನುವಂತ ಒಂದು ಪ್ರಶ್ನೆ. ಪರಿಶುದ್ಧ ದೇವರ ಮುಂದೆ ಅವರು ಹೇಗೆ ನಿಲ್ಲುತ್ತಾರೆ ಎನ್ನುವಂತ ಒಂದು ಪ್ರಶ್ನೆ. ವಿಮೋಚನೆ ಕಾಂಡ 29ನೇ ಅಧ್ಯಾಯ ಈ ಪ್ರಶ್ನೆಗೆ ಉತ್ತರವನ್ನ ನೀಡುವಂತದ್ದಾಗಿದೆ. ಅಧ್ಯಾಯದ ಆರಂಭದಲ್ಲಿ ದೇವರು ಆರೋನ್ ಮತ್ತು ಅವನ ಪುತ್ರರನ್ನ ನೀರಿನಿಂದ ತೊಳೆಯುವಂತೆ ಹೇಳುತ್ತಾರೆ. ಇದು ಕೇವಲ ದೈಹಿಕ ಶುಚಿತ್ವಕ್ಕಾಗಿ ಅಲ್ಲ, ಒಂದು ಆಳವಾದ ಸತ್ಯದ ಸಂಕೇತ ಇದೆ. ಅಂದ್ರೆ ದೇವರ ಸೇವೆಯು ಕೆಲಸಗಳಿಂದ ಆರಂಭವಾಗುವುದಿಲ್ಲ, ಶುದ್ಧೀಕರಣದಿಂದ ಆರಂಭವಾಗುತ್ತದೆ ಎಂಬುದಾಗಿ ಅರ್ಥ. ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವುದು ಸಾಮಾನ್ಯ ಜವಾಬ್ದಾರಿ ಅಲ್ಲ, ಅದು ಪರಿಶುದ್ಧವಾದಂತ ಒಂದು ಕರೆಯಾಗಿದೆ ಎಂಬುದಾಗಿ ಅರ್ಥ. ನಂತರ ಯಾಜಕರಿಗೆ ವಿಶೇಷ ವಸ್ತ್ರಗಳನ್ನ ಧರಿಸಲಾಗುತ್ತದೆ. ಅವರಿಗೆ ಅಭಿಷೇಕದ ಎಣ್ಣೆಯನ್ನ ಹಚ್ಚಲಾಗುತ್ತದೆ. ಅವರು ದೇವರ ಸೇವೆಗೆ ಪ್ರತ್ಯೇಕಿಸಲ್ಪಡುತ್ತಾರೆ. ಇದರಿಂದ ದೇವರು ತನ್ನ ಜನರಿಗೆ ಒಂದು ವಿಷಯವನ್ನ ಕಲಿಸುತ್ತಾ ಇದ್ದಾರೆ. ದೇವರ ಸೇವೆಯನ್ನ ಲಘುವಾಗಿ ತೆಗೆದುಕೊಳ್ಳಬಾರದು ಎಂಬುದಾಗಿ, ದೇವರ ಸನ್ನಿಧಿಯಲ್ಲಿ ನಡೆಯುವುದು ಗೌರವದ ಒಂದು ವಿಷಯ ಎಂಬುದಾಗಿ, ಆದರೆ ಅದೇ ಸಮಯದಲ್ಲಿ ದೊಡ್ಡ ಜವಾಬ್ದಾರಿಯೂ ಹೌದು ಎಂಬುದಾಗಿ. ಪ್ರಿಯರೇ, ಆಸಕ್ತಿದಾಯಕವಾಗಿ ಆರೋನ್ ಮತ್ತು ಅವನ ಪುತ್ರರು ಯಾಜಕರಾಗಿದ್ದರು. ಅವರಿಗೂ ಸಹ ಪಾಪ ಬಲಿ ಎನ್ನುವಂಥದ್ದು ಅಗತ್ಯವಾಗಿತ್ತು. ಅವರು ದೇವರ ಸೇವಕರು, ಆದರೆ ಅವರು ಪರಿಪೂರ್ಣರಲ್ಲ. ಅವರಿಗೂ ಕ್ಷಮೆ ಬೇಕಾಗಿತ್ತು, ಅವರಿಗೂ ಕೃಪೆ ಬೇಕಾಗಿತ್ತು. ಇದು ಒಂದು ಪ್ರಮುಖ ಸತ್ಯವನ್ನ ನಮಗೆ ನೆನಪಿಸುತ್ತದೆ. ಯಾವ ನಾಯಕನು ಪರಿಪೂರ್ಣನಲ್ಲ, ಯಾವ ಸೇವಕನು ತನ್ನ ಸ್ವಂತ ನೀತಿಯಿಂದ ದೇವರ ಮುಂದೆ ನಿಲ್ಲಲಾರನು. ಎಲ್ಲರಿಗೂ ದೇವರ ಕೃಪೆ ಅಗತ್ಯ ಎಂಬುದು ಪ್ರಿಯರೇ. ನಂತರ ಪ್ರತಿಷ್ಠಾಪನೆಯ ವಿಧಿಯಲ್ಲಿ ಒಂದು ವಿಶೇಷ ಸಂಗತಿ ನಡೆಯುತ್ತದೆ. ರಕ್ತವನ್ನ ಯಾಜಕರ ಬಲ ಕಿವಿಯ ಮೇಲೆ, ಬಲ ಕೈಯ ಹೆಬ್ಬೆರಳಿನ ಮೇಲೆ ಮತ್ತು ಬಲ ಕಾಲಿನ ಹೆಬ್ಬೆರಳಿನ ಮೇಲೆ ಹಚ್ಚಲಾಗುತ್ತಿತ್ತು. ಇದು ಬಹಳ ಅರ್ಥಪೂರ್ಣವಾದಂತ ಒಂದು ಸಂಕೇತ ಪ್ರಿಯರೇ. ಯಾಜಕನು ದೇವರ ಧ್ವನಿಯನ್ನ ಮಾತ್ರ ಕೇಳಬೇಕು ಎಂಬುದಾಗಿ ಕಿವಿ ನೆನಪಿಸುತ್ತದೆ. ಯಾಜಕನು ದೇವರ ಕೆಲಸವನ್ನ ಮಾತ್ರ ಮಾಡಬೇಕು ಎಂಬುದಾಗಿ ಕೈ ನೆನಪಿಸುತ್ತದೆ. ಯಾಜಕನು ದೇವರ ದಾರಿಯಲ್ಲಿ ಮಾತ್ರ ನಡೆಯಬೇಕು ಎಂಬುದಾಗಿ ಅವನ ಕಾಲು ನೆನಪಿಸುತ್ತದೆ. ಅಂದರೆ ದೇವರ ಸೇವೆಯು ಜೀವನದ ಒಂದು ಭಾಗಕ್ಕೆ ಮಾತ್ರ ಸಂಬಂಧಪಡಲಿಲ್ಲ, ಸಂಪೂರ್ಣ ಜೀವನಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಅರ್ಥ. ಅದರ ನಂತರ ದಾನ ಬಲಿಯನ್ನ ಅರ್ಪಿಸಲಾಗುತ್ತದೆ. ಈ ಬಲಿಯ ವಿಶೇಷತೆ ಏನೆಂದರೆ ಅದು ಸಂಪೂರ್ಣವಾಗಿ ಸುಡಲ್ಪಡುತ್ತಿತ್ತು, ಯಾವ ಭಾಗವೂ ಉಳಿಯುತ್ತಿರಲಿಲ್ಲ. ಇದರ ಮೂಲಕ ದೇವರು ಒಂದು ಸತ್ಯವನ್ನ ಕಲಿಸುತ್ತಾ ಇದ್ದಾರೆ. ದೇವರು ಭಾಗಶಃ ಸಮರ್ಪಣೆಯನ್ನ ಬಯಸುವುದಿಲ್ಲ, ಸಂಪೂರ್ಣ ಸಮರ್ಪಣೆಯನ್ನ ಬಯಸುತ್ತಾರೆ. ನಮ್ಮ ಸಮಯದ ಒಂದು ಭಾಗ ಮಾತ್ರವಲ್ಲ ಪ್ರಿಯರೇ, ನಮ್ಮ ಜೀವನವನ್ನೇ ಬಯಸುತ್ತಾರೆ. ಈ ಪ್ರತಿಷ್ಠಾಪನೆಯ ಪ್ರಕ್ರಿಯೆ ಒಂದು ದಿನದಲ್ಲಿ ಮುಗಿಯಲಿಲ್ಲ, 7 ದಿನಗಳ ಕಾಲ ನಡೆಯುತ್ತಿತ್ತು. ಇದರಿಂದ ದೇವರ ಸೇವೆಗೆ ಸಿದ್ಧವಾಗುವುದು ಎಷ್ಟು ಗಂಭೀರವಾದಂತ ಒಂದು ವಿಷಯ ಎಂಬುದಾಗಿ ಗೊತ್ತಾಗುತ್ತದೆ. ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವುದು ತುರ್ತು ಅಥವಾ ಅಜಾಗರೂಕವಾಗಿ ಮಾಡುವಂತ ಕೆಲಸವಲ್ಲ. ಅದಕ್ಕೆ ಸಿದ್ಧತೆ ಬೇಕು, ಗೌರವ ಬೇಕು, ಸಮರ್ಪಣೆ ಬೇಕು. ಅಧ್ಯಾಯದ ಕೊನೆಯ ಭಾಗದಲ್ಲಿ ದೇವರು ಪ್ರತಿದಿನ ಅರ್ಪಿಸಬೇಕಾದ ಬಲಿಗಳ ಬಗ್ಗೆ ಹೇಳುತ್ತಾರೆ. ಪ್ರತಿ ಬೆಳಗ್ಗೆ ಒಂದು ಕುರಿಮರಿ, ಪ್ರತಿ ಸಂಜೆ ಒಂದು ಕುರಿಮರಿ, ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ. ಇದು ಆರಾಧನೆಯ ಬಗ್ಗೆ ಒಂದು ಪ್ರಮುಖವಾದಂತ ಸತ್ಯವನ್ನ ಕಲಿಸುತ್ತದೆ. ಆರಾಧನೆ ಒಂದು ವಿಶೇಷ ಸಂದರ್ಭಕ್ಕೆ ಮಾತ್ರ ಸೀಮಿತವಲ್ಲ, ಅದು ನಿರಂತರವಾದ ಜೀವನ. ಪ್ರತಿದಿನ ದೇವರ ಕಡೆಗೆ ತಿರುಗುವ ಹೃದಯ, ಪ್ರತಿದಿನ ದೇವರ ಸನ್ನಿಧಿಯನ್ನ ಹುಡುಕುವಂತ ಜೀವನ. ಆದರೆ ಈ ಅಧ್ಯಾಯದ ಶಿಖರ ಇನ್ನು ಮುಂದೆ ಬರುತ್ತದೆ. ನಂತರ ದೇವರು ಒಂದು ಅದ್ಭುತವಾದಂತ ಮಾತನ್ನ ಹೇಳುತ್ತಾರೆ, ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ವಾಸಿಸುವೆನು ಎಂಬುದಾಗಿ. ಇದೇ ಈ ಅಧ್ಯಾಯದ ಹೃದಯ ಭಾಗ ಪ್ರಿಯರೇ. ಬಲಿಗಳು ಅಂತಿಮ ಗುರಿಯಲ್ಲ, ಯಾಜಕತ್ವ ಅಂತಿಮ ಗುರಿಯಲ್ಲ, ಗುಡಾರವೂ ಅಂತಿಮ ಗುರಿಯಲ್ಲ, ದೇವರ ಸನ್ನಿಧಿಯೇ ಅಂತಿಮ ಗುರಿಯಾಗಿದೆ.
ಅದಕ್ಕಾಗಿಯೇ ದೇವರು ಮತ್ತೊಂದು ಮಹತ್ವದ ಮಾತನ್ನು ಸಹ ಹೇಳುತ್ತಾರೆ. ನಾನು ಅವರನ್ನ ಐಗುಪ್ತ ದೇಶದಿಂದ ಹೊರತಂದದ್ದು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿ ಎಂಬುದಾಗಿ. ಇದು ವಿಮೋಚನೆಯ ಉದ್ದೇಶವನ್ನ ನಮಗೆ ತಿಳಿಸುತ್ತದೆ ಪ್ರಿಯರೇ. ದೇವರು ತನ್ನ ಜನರನ್ನ ಕೇವಲ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಲಿಲ್ಲ, ತನ್ನೊಂದಿಗೆ ಸಂಬಂಧಕ್ಕಾಗಿ ಕರೆತಂದಿದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಇಂದಿನ ವಾಗ್ದಾನ, ನಾನು ಅವರ ಮಧ್ಯದಲ್ಲಿ ವಾಸಿಸುವೆನು ಎಂಬ ದೇವರ ಮಾತು. ಪ್ರಿಯರೇ, ಇದು ದೇವರ ಹೃದಯದ ಪ್ರಕಟಣೆಯಾಗಿದೆ. ದೇವರು ತನ್ನ ಜನರೊಂದಿಗೆ ಇರಲು ಬಯಸುತ್ತಾ ಇದ್ದಾರೆ. ದೇವರು ತನ್ನ ಜನರನ್ನ ತನ್ನ ಸನ್ನಿಧಿಗೆ ಕರೆಯುತ್ತಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಸಂಪೂರ್ಣ ಸಮರ್ಪಣೆಯ ಜೀವನವನ್ನ ನಡೆಸಬೇಕು. ದೇವರ ಧ್ವನಿಯನ್ನ ಕೇಳಬೇಕು. ದೇವರ ದಾರಿಯಲ್ಲಿ ನಾವು ನಡೆಯಬೇಕು. ಪ್ರತಿದಿನ ದೇವರ ಸನ್ನಿಧಿಯನ್ನ ನಾವು ಹುಡುಕಬೇಕು ಪ್ರಿಯರೇ. ಆರಾಧನೆಯನ್ನ ಒಂದು ಕಾರ್ಯಕ್ರಮವಾಗಿ ನಾವು ನೋಡೋದಿರ ಜೀವನದ ಶೈಲಿಯನ್ನಾಗಿ ನಾವು ಮಾಡಿಕೊಳ್ಳಬೇಕು. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ. ವಿಮೋಚನೆ ಕಾಂಡ 29 ನಮಗೆ ಒಂದು ಅಮೂಲ್ಯವಾದಂತಹ ಸತ್ಯವನ್ನು ನೆನಪಿಸುತ್ತದೆ. ದೇವರ ದೊಡ್ಡ ಉದ್ದೇಶ ಕೇವಲ ತನ್ನ ಜನರನ್ನ ರಕ್ಷಿಸುವುದು ಮಾತ್ರ ಅಲ್ಲ, ಅವರೊಂದಿಗೆ ವಾಸಿಸುವುದು ಸಹ, ಅವರೊಂದಿಗೆ ನಡೆಯುವುದು ಸಹ, ಅವರೊಂದಿಗೆ ಸಂಬಂಧವನ್ನ ಹೊಂದುವುದು ಆಗಿದೆ. ನಾವು ಕೆಲವೊಮ್ಮೆ ದೇವರು ಕೊಡುವ ಆಶೀರ್ವಾದಗಳಿಗಾಗಿ ಹುಡುಕುತ್ತೇವೆ. ಆದರೆ ಈ ಅಧ್ಯಾಯವು ನಮಗೆ ನೆನಪಿಸುವುದೇನೆಂದರೆ, ದೇವರ ಅತ್ಯುತ್ತಮ ಕೊಡುಗೆ ದೇವರ ಸನ್ನಿಧಿ ಪ್ರಿಯರೇ. ಆದುದರಿಂದ ಇಂದು ಕೇವಲ ಸಹಾಯಕ್ಕಾಗಿ ದೇವರನ್ನ ಹುಡುಕುವುದು ಬಿಟ್ಟು ದೇವರನ್ನೇ ನಾವು ಹುಡುಕೋಣ. ಯಾಕೆಂದ್ರೆ ದೇವರ ಸನ್ನಿಧಿಯೇ ಜೀವನದ ನಿಜವಾದ ಸಂತೋಷವು, ನಿಜವಾದ ಆಶೀರ್ವಾದವೂ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಂಪೂರ್ಣವಾದಂತಹ ಸಮರ್ಪಣೆಯನ್ನ ಮಾಡುವಂತ ಹೃದಯ ಜೀವನ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು